ರಾಜ್ಯದಲ್ಲಿ ಮತ್ತೆ ಮಳೆ ಆರ್ಭಟ ಮುಂದುವರೆದಿದೆ. ಹಲವು ಜಿಲ್ಲೆಗಳಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನರು ತಂಡ ಹೊಡೆದು ಹೋಗಿದ್ದಾರೆ. ಮನೆಗೆ ನೀರು ನುಗ್ಗಿ ಜನರ ಬದುಕು ಬೀದಿಗೆ ಬಿದ್ದಿದ್ರೆ ಭೀಮೆಯ ಅಬ್ಬರಕ್ಕೆ ಅನ್ನದಾತರು ಕಣ್ಣೀರಿಡುವಂತಾಗಿದೆ. ಅಧಿಕಾರಿಗಳು ಬದುಕೆದರೋ ಸತ್ಯದರೋ ಅನ್ನೋದೇ ಒಂದು ಅನುಮಾನ ಆಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ, MLA ಪತ್ತಾನೇ ಇಲ್ಲ. ಅಂಡರ್ ಪಾಸ್ನಲ್ಲಿ ನಿಂತ ನೀರು, ಸವಾರರು ಪರದಾಟ. ಚನ್ನಪಟ್ಟಣದ ಭಾಗದಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ. ಎಡಬಿಡದೆ ಸುರಿದ ಮಳೆಯಿಂದಾಗಿ ತಿಟ್ಟಮಾರನಹಳ್ಳಿ ಬಳಿಯ ಅಂಡರ್ ಪಾಸ್ ಜಲಾವೃತವಾಗಿದೆ. ಅಪಾರ ಪ್ರಮಾಣದ ನೀರು ತುಂಬಿದ್ರಿಂದ ವಾಹನ ಸವಾರರು ಸಂಚರಿಸೋಕೆ ಪರದಾಡಿದ್ದಾರೆ. ನೀರು ತುಂಬಿದ್ರೂ ಕೂಡ ವಿಧಿ ಇಲ್ಲದೆ ಅಂಡರ್ ಪಾಸ್ನಲ್ಲೇ ಸಂಚರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆಯೂ ಕೂಡ ಮಳೆ ಬಂದಾಗ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಸಮಸ್ಯೆಯಾಗಿತ್ತು. ಆಗಿನಿಂದಲೂ ಹಲವು ಬಾರಿ ದೂರು ಕೊಟ್ಟರು ಹೆದ್ದಾರಿ ಪ್ರಾಧಿಕಾರ ಮಾತ್ರ ಗಮನ ಹರಿಸಿಲ್ಲ. ಹೀಗಾಗಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬದುಕೆದರೋ ಸತ್ಯದರೋ ಅನ್ನೋದೇ ಒಂದು ಅನುಮಾನ ಆಗ್ಬಿಟ್ಟಿದೆ. ಯಾಕಂದರೆ ಈ ಅವ್ಯವಸ್ಥೆ ಇದೇ ನೆನ್ನೆ ಮೊನ್ನೆದಲ್ಲ, ಮಳೆ ಬಂದಾಗೆಲ್ಲ ಇದೇ ಸಮಸ್ಯೆ. ಈ ಕಳೆದ 3 ದಿನದಿಂದಂತೂ ಈ ಸಮಸ್ಯೆ ಹೇಳೋಕ್ಕೆ ಅಸಾಧ್ಯ. ಮಳೆ ಅಬ್ಬರ, ಏರಿಯಾಗೆ ನೀರು ನುಗ್ಗಿ ಜನ ತತ್ತರ. ಈ ಏರಿಯಾ ನೋಡಿದ್ರೆ ಗೊತ್ತಾಗುತ್ತೆ ಮಳೆ ಆರ್ಭಟ ಅದೆಷ್ಟು ಜೋರಾಗಿದೆ ಅಂತ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಗ್ಗು ಪ್ರದೇಶ. ನೆನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ರಾತ್ರಿ ಇಡೀ ಮನೆಗೆ ನುಗ್ಗಿದ ನೀರನ್ನ ಹೊರಹಾಕಲು ಸಂತೆ ಮೈದಾನ ನಿವಾಸಿಗಳು ಪರದಾಡಿದ್ದಾರೆ. MLA ಪತ್ತಾನೇ ಇಲ್ಲ. ಅದೇನು ಬೇಡವೇ ಬೇಡ ಅವ್ರಿಗೆ, ಓಟು ಬೇಡ, ಏನು ಬೇಡ, ಜನರು ಸತ್ತಿದಾರ ಬದುಕಿರೋ ಮ್ಯಾಟ್ರೇ ಬೇಡ ಅವ್ರಿಗೆ. ಇನ್ನು ಭಾರೀ ಮಳೆಯಿಂದಾಗಿ ನಗರದ ಸರ್ವಜ್ಞ ಪಾರ್ಕ್ ಬಳಿ ಪ್ರತಿಮೆಯ ಮೇಲೆಗೆ ಬೃಹತ್ ಮರ ದರಶಾಹಿಯಾಗಿದೆ. ಮರ ಬಿದ್ದಿದ್ರಿಂದ ವಿಗ್ರಹಕ್ಕೆ ಹಾಕಿರೋ ಶೆಡ್ಗೆ ಸಂಪೂರ್ಣ ಹಾನಿಯಾಗಿದ್ದು ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ನಗರಸಭೆ ಸಿಬ್ಬಂದಿ ಮರ ತೆರವುಗೊಳಿಸಿದ್ದಾರೆ. ನಿರಂತರ ಮಳೆಯಿಂದಾಗಿ ಕೋಲಾರಮ್ಮ ಕೆರೆ ಮತ್ತು ಅಮ್ಮೇರಹಳ್ಳಿ ಕೆರೆ ಭರ್ತಿಯಾಗಿದೆ. ಭೀಮೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ರೈತರ ಬದುಕು. ಕಲಬುರಗಿಯಲ್ಲಿ ಭೀಮಾ ನದಿ ಅಬ್ಬರಕ್ಕೆ ರೈತರ ಬದುಕು ಬೀದಿಗೆ ಬಿದ್ದಿದೆ. ಪ್ರವಾಹಕ್ಕೆ ಒಂದೆಡೆ ಬೆಳೆಗಳು ನಾಶವಾಗಿದ್ರೆ ಈಗ ಪಂಪ್ ಸೆಟ್ಗಳು ಭೀಮೆಯ ಒಡಲು ಸೇರಿವೆ. ಭೀಮಾರ್ಭಟಕ್ಕೆ 70 ರಿಂದ 80 ಸಾವಿರ, 1 ಲಕ್ಷ ಮೌಲ್ಯದ ನೀರೆತ್ತುವ ಪಂಪ್ ಸೆಟ್ಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಬದುಕಿಗೆ ಆಸರೆಯಾಗಿದ್ದ ಪಂಪ್ ಸೆಟ್ಗಳು ಪ್ರವಾಹದ ಪಾಲಾಗಿದ್ದು ಲಕ್ಷಾಂತರ ಮೌಲ್ಯದ ನೀರೆತ್ತುವ ಮೋಟಾರ್ ಪಂಪ್ ಸೆಟ್ ಕಳ್ಕೊಂಡು ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೋಟ್ರ್ ಹೋಗ್ಯಾವ, ಮೋಟ್ರ್ ಕಿತ್ಕೊಂಡು ಹೋಗ್ಯದ, ಕರೆಂಟ್ ವಿದ್ಯುತ್ ತೆಗೆದಿದ್ರು ಇದರಿಂದ ಇದಾದ ಸಲುವಾಗಿ ನೀರಿನ ಸೆಳವಿ ರಭಸಕ್ಕೆ ಹೋಗ್ಬಿಟ್ಟದ್ರಿ. ಅದ್ರ ಸಲುವಾಗಿ ನೀರಿಲ್ಲ. ಈಗ ಮತ್ತೆ ಒತ್ಕೊಂಡು ಹೋಗಿ ನೀರು ತರೋದು, ಬಟ್ಟೆ ಹೋಗೋದು, ಒತ್ಕೊಂಡು ಹೋಗಿ ನೀರು ಕುಡಿಯೋದು, ಒತ್ಕೊಂಡು ಹೋಗಿ ಇದು ಮಾಡೋದು. ಅದು ಬಿಟ್ರೆ ಮತ್ತೇನಿಲ್ಲ. 1 ತಿಂಗಳು ಹಿಡಿದು ನೀರಿಲ್ಲ. ಹೊಳೆ ಬಂದ ಯಾವಾಗ ಚಾಲು ಆಗ್ಯದ ಅವಾಗ ನಿಂತು ನೀರಿಲ್ಲ. ಒಟ್ನಲ್ಲಿ ಕೆಲ ದಿನಗಳಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಆರ್ಭಟ ಶುರು ಮಾಡಿತು. ಮಳೆಯಿಂದಾಗಿ ಸೃಷ್ಟಿಯಾಗ್ತಿರೋ ಅವಾಂತರಕ್ಕೆ ಜನರು ಸಂಕಷ್ಟ ಪಡುವಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.